ಹಾಯ್ ಹಲೋ ನಮಸ್ತೆ ಎಲ್ರಿಗೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ಸೊ ಏನಪ್ಪ ಅಂತಂದರೆ ಯೂಟ್ಯೂಬಲ್ಲಿ ಕಂಟೆಂಟ್ ಅಂತ ಹೇಳ್ತಾರೆ. ಕಂಟೆಂಟ್ ಚೆನ್ನಾಗಿ ಕೊಡಬೇಕು. ಕಂಟೆಂಟ್ ಚೆನ್ನಾಗಿದ್ದರೆ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ವ್ಯೂಸ್ ಜಾಸ್ತಿ ಬರುತ್ತೆ, ತುಂಬ ಆಡಿಯನ್ಸ್ ನೋಡ್ತಾರೆ, ಸಬ್ಸ್ಕ್ರೈಬರ್ ಬರ್ತಾರೆ, ಈ ಥರ ಎಲ್ಲರೂ ಹೇಳ್ತಾರೆ. ನೀವು ಯಾರಿಗಾದರೂ ಕೇಳಿರಿ, ನೀವು ನಿಮ್ಗೆ ಇಷ್ಟೊಂದು ಜನ ಸಬ್ಸ್ಕ್ರೈಬರ್ ಹೆಂಗಾದರೂ ವಾಚ್ ಅವರ್ ಹೆಂಗೆ ಕಂಪ್ಲೀಟ್ ಮಾಡಿದ್ರಿ ಅಂತ ಹೇಳಿದರೆ, ಸೊ ಎಲ್ಲರೂ ಕೂಡ ಒಂದು ಉತ್ತರ, ಕಾಮನ್ ಉತ್ತರ ಏನಂತ ಹೇಳಿದರೆ ಕಂಟೆಂಟ್ ಚೆನ್ನಾಗಿರಬೇಕು. ಸೊ ನಿಮ್ಮ ಪ್ರಕಾರ ಕಂಟೆಂಟ್ ಅಂದರೆ ಏನು? ಸೊ ಇವಾಗ ಕಂಟೆಂಟ್ ಅಂದರೆ ಏನು, ನಾವು ಯಾವ ಥರ ಕಂಟೆಂಟ್ ಕೊಡಬೇಕು ಅಂತ ಹೇಳ್ಬಿಟ್ಟು ನಾನು ಈ ಒಂದು ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ, ಸೊ ಹೊಸದಾಗಿ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಾ ಅಂತ ಹೇಳಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಒಂದು ಸಬ್ಸ್ಕ್ರೈಬು ಲೈಕು ನಮಗೆ ತುಂಬ ಇಂಪಾರ್ಟೆಂಟು. ನೀವು ಒಬ್ಬರು ಸಬ್ಸ್ಕ್ರೈಬರಿಂದ ಯೂಟ್ಯೂಬರ್ಗೆ ಏನಂತ ಹೇಳಿದ್ರೆ ನಮ್ಗೆ ಇವತ್ತೇನೆ ದುಡ್ಡು ಬರೋದಿಲ್ಲ. ಇದಕ್ಕೆ ಆದಂಥ ಒಂದು ಕ್ರೈಟೀರಿಯಾ ಇರುತ್ತೆ. ತುಂಬ ಜನ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಅನ್ನೋದು ಫ್ರೀ ಇರುತ್ತೆ, ನೀವು ಇಲ್ಲಿ ಯಾವುದೇ ರೀತಿಯ ಹಣ ಕಟ್ಟುವಂಥದ್ದೇನು ಇರೋದಿಲ್ಲ. ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಇವಾಗ ಯೂಟ್ಯೂಬ್ ಹೊಸದಾಗಿ ಚಾನಲ್ ಸ್ಟಾರ್ಟ್ ಮಾಡಿದ್ದೀರಾ, ಇಲ್ಲ 2025 ಜನವರಿಯಿಂದ ನಾನು ಸ್ಟಾರ್ಟ್ ಮಾಡಬೇಕಂತ ಇದ್ದೀನಿ. ಸೊ ನಾನು ತುಂಬ ಜನ ಕೇಳ್ತೀನಿ, ಇಲ್ಲ ಯೂಟ್ಯೂಬಲ್ಲೂ ನಾನು ನೋಡಿದ್ದೀನಿ, ತುಂಬ ಜನ ಏನು ಹೇಳ್ತಾರೆ, ಕಂಟೆಂಟ್ ಚೆನ್ನಾಗಿರಬೇಕು ಅಂತ ಹೇಳ್ತಾರೆ ಅಂತ ನೀವು ಅಂದ್ಕೊಂಡಿದ್ದೀರಾ. ಸೊ ಕಂಟೆಂಟ್ ಅಂದರೆ ಏನು ಅಂತ ಕೇಳಿದರೆ, ನಿಮಗೆ ಯಾರು ಕಂಟೆಂಟ್ ಚೆನ್ನಾಗಿರ್ಬೇಕಂತ ಹೇಳ್ತಾರಲ್ವ, ನೀವು ಅವರ ಒಂದು ಚಾನಲ್ಗಳಿಗೆ ಹೋಗಿ ವಿಸಿಟ್ ಮಾಡಿ ನೋಡಿ, ಅವ್ರು ಏನೆಲ್ಲ ಟಾಪಿಕ್ ಹಾಕಿರ್ತಾರೆ ಅಂತೇಳಿ. ಸಾಮಾನ್ಯವಾಗಿ ಏನು ಹಾಕ್ತಾರೆ ಅಂದರೆ, ಒಂದು ಡೈಲಿ ಲಾಗ್ ಹಾಕಿರ್ತಾರೆ, ಇಲ್ಲ ಕುಕ್ಕಿಂಗ್ ಹಾಕಿರ್ತಾರೆ, ಇಲ್ಲ ಟೆಕ್ನೋದು ಹಾಕಿರ್ತಾರೆ, ಇಲ್ಲ ಅನ್ಬಾಕ್ಸಿಂಗ್ ವಿಡಿಯೋಸ್ ಹಾಕಿರ್ತಾರೆ. ಸೊ ಈ ಥರದ್ದು, ಇಲ್ಲ ಜಾಬ್ ರಿಲೇಟೆಡ್ಡು, ಈ ಥರದ್ದು ಕೆಟಗರೀಸ್ನ ಹಾಕಿರ್ತಾರೆ. ಸೊ ಇಲ್ಲಿ ನೀವೇನು ಮಾಡಬೇಕು ಅಂತ ಹೇಳಿದರೆ, ನೀವು ಯೂಟ್ಯೂಬಲ್ಲಿ ಏನಾದರೂ ಅಚೀವ್ಮೆಂಟ್ ಮಾಡಬೇಕಂತ ಹೇಳಿದರೆ, ಕಂಟೆಂಟ್ ಅಂತ 10 ಜನನ ಕೇಳೋ ಬದಲು ಫಸ್ಟು ನಿಮ್ಮ ತೆರೆಯಲ್ಲಿ ನೀವು ಫಿಕ್ಸ್ ಆಗಬೇಕು. ನನ್ನ ಚಾನಲ್ನ ನಾನು ಈ ಒಂದು ಟಾಪಿಕ್ ಮೇಲೆ ಮಾಡಬೇಕಂತ ನೀವು ಡಿಸೈಡ್ ಆಗಬೇಕು. ಸೊ ಅದರಲ್ಲಿ ಒಂದು ಬೆಸ್ಟ್ ಒಂದು 2 ರಿಂದ 3 ಟಾಪಿಕನ್ನ ನೀವು ಆರಿಸ್ಕೋಬೇಕು. ಸೊ ಆವಾಗ ಏನಂತ ಹೇಳಿದರೆ, 10 ದಿನ ಒಂದು ಟಾಪಿಕ್ ಮೇಲೆ ಮಾಡಿ, ಇನ್ನು 10 ದಿನ ಒಂದು ಟಾಪಿಕ್ ಮೇಲೆ, ಸ್ಟಾರ್ಟಿಂಗಲ್ಲಿ ನಾನು ಹೇಳ್ತಾ ಇರೋದು. ಸೊ ಆವಾಗ ಏನಂತ ಹೇಳಿದರೆ, ನಿಮಗೆ ಯಾವ ಒಂದು ವಿಡಿಯೋನ ಜಾಸ್ತಿ ಜನ ನೋಡ್ತಾರೆ ಅನ್ನೋದು ನಿಮಗಲ್ಲಿ YT ಸ್ಟುಡಿಯೋದಲ್ಲಿ ಶೋ ಆಗುತ್ತೆ. ನಿಮ್ಮ ಒಂದು ಟಾಪಿಕ್ನ ಆಡಿಯನ್ಸ್ ಯಾವುದನ್ನ ಇಷ್ಟಪಟ್ಟಿದ್ದಾರೆ ಅನ್ನೋದು ನಿಮಗಲ್ಲಿ YT ಸ್ಟುಡಿಯೋದಲ್ಲಿ ಶೋ ಆಗುತ್ತೆ. ಸೊ ಆವಾಗ ನೀವೇನು ಮಾಡಬೇಕಂತ ಹೇಳಿದರೆ, ನಿಮಗೆ ವಾಟ್ ಈಸ್ ದ ಬೆಸ್ಟ್ ಅನ್ನೋದನ್ನ ನೀವು ಡಿಸೈಡ್ ಮಾಡಬೇಕಂದ್ರೆ, ಈ ಕಂಟೆಂಟನ್ನು ಜನ ಜಾಸ್ತಿ ನೋಡ್ತಾ ಇದ್ದಾರೆ. ಸೊ ಇದ್ರ ಮೇಲೆ ನಾನೇನು ಮಾಡಬೇಕು, ಇನ್ನೂ ಹೆಚ್ಚಿನದಾಗಿ ಹೊಸ ವಿಡಿಯೋಸ್ನ ಮಾಡಿದರೆ ಜನ ನನ್ನ ಚಾನಲ್ ನೋಡ್ತಾರೆ. ಈಗ ನೀವೇನು ಮಾಡ್ಬೇಕಂತ ಹೇಳಿದರೆ, ಆ ಒಂದು ಕಂಟೆಂಟನ್ನು ನೀವು ಹಾಸ್ಕೊಂಡಿರ್ತೀರಲ್ವ, ದಿನ ನಾವು ಪ್ರತಿದಿನ ಚೇಂಜ್ ಮಾಡ್ತೀವಿ ಟಾಪಿಕ್ನ ಅಂತ ಹೇಳಿದರೆ, ನಮಗೆ ಇಲ್ಲಿ ಆಡಿಯನ್ಸು ಬರೋದಿಲ್ಲ. ಗಮನದಲ್ಲಿ ಇಟ್ಕೊಳ್ಳಿ. ಇವತ್ತು ನನ್ನ ಚಾನಲ್ ನೋಡ್ತೀರಾ, ನನ್ನ ವೀಡಿಯೋಸ್ ಇಷ್ಟ ಆಗುತ್ತೆ, ಅದ್ರ ರಿಲೇಟೆಡ್ ಮಾಡ್ತೀರಾ. ನಾಳೆ ಇನ್ನೊಬ್ರು ಚಾನಲ್ ನೋಡ್ತೀರಾ, ಇನ್ನೊಬ್ರದ್ದು ವಿಡಿಯೋ ಇಷ್ಟ ಆಗುತ್ತೆ, ಅದ್ರ ಮೇಲೆ ಮಾಡ್ತೀರಾ. ಬಟ್ ಈ ಮಾಡಬಾರ್ದು ಅಂತ ಏನು ರೂಲ್ಸ್ ಇಲ್ಲ. ಏನಂತ ಹೇಳಿದರೆ, ಕಂಟೆಂಟನ್ನು ನಾವು ಪದೇ ಚೇಂಜ್ ಮಾಡ್ತಾ ಇದ್ದರೆ ಆಡಿಯನ್ಸ್ ಹೆಂಗಿರ್ತಾರೆ ಅಂತ ಹೇಳಿದರೆ, ನಮ್ಮ ಒಂದು ಯಾವುದೋ ಒಂದು ಕಂಟೆಂಟ್ ಇಷ್ಟ ಆಗಿ ಅವ್ರು ಬಂದಿರ್ತಾರೆ. ಸೊ ಇದ್ರ ರಿಲೇಟೆಡು ನಮಗಿನ್ನ ಹೊಸದಾಗಿ ಅವ್ರು ಇನ್ಫಾರ್ಮೇಷನ್ ಕೊಡ್ತಾರೆ ಅಂತ ಬಂದಿರ್ತಾರೆ. ಸೊ ನೀವಲ್ಲಿ ಏನು ಮಾಡ್ತೀರಾ, ಸೊ 10 ಜನ ಸಜೆಷನ್ ತೊಗೊತೀರಾ, 10 ಜನದ್ದು ಇಂಪ್ಲಿಮೆಂಟ್ನ ತಂದು ನಿಮ್ಮ ಚಾನಲ್ ಮೇಲೆ ಮಾಡ್ತೀರಾ. ಸೊ ಆವಾಗ ನಿಮ್ಮ ಆಡಿಯನ್ಸ್ ಏನಾಗ್ತಾರೆ, ನಿಮ್ಮ ಚಾನಲ್ನ ಬಿಟ್ಟು ಬೇರೆಯವ್ರ ಚಾನಲ್ನ ನೋಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇದು ಯಾರ್ದು ಫಾಲ್ಟ್ ಅಲ್ಲ, ಯೂಟ್ಯೂಬರ್ದು ಫಾಲ್ಟ್ ಅಲ್ಲ, ಇದು ಫಾಲ್ಟು ನಮ್ಮದೇ ಆಗಿರುತ್ತೆ. ಸೊ ಅದಕ್ಕೆ ಬೆಸ್ಟ್ ಆಪ್ಷನ್ ನಾನು ಏನು ಹೇಳ್ತೀನಿ ಅಂದರೆ, ನೀವು ಚಾನಲ್ ಮಾಡ್ತಾ ಇದ್ದೀರ ಅಂದರೆ ಅಟ್ಲೀಸ್ಟ್ ಒಂದು ಟಾಪಿಕ್ ಮೇಲೆ ಒಂದು 10 to 15 ಡೇಸ್ ನೀವು ವರ್ಕ್ ಮಾಡಿ. ಅಂದರೆ ಒಂದೇ ಟಾಪಿಕ್ ಅಲ್ಲ, ಆ ಟಾಪಿಕ್ ಮೇಲೆ ಬೇರೆ ವಿಷಯಗಳನ್ನು ನಾವು ಕಲೆಕ್ಟ್ ಮಾಡಿಬಿಟ್ಟು ಫಸ್ಟ್ ಅದ್ರ ಮೇಲೆ ನಮಗೆ ಕಾನ್ಫಿಡೆನ್ಸ್ ಇರಬೇಕು. ಯಾರೇನೋ ಕ್ವಶನ್ಸ್ ಕೇಳಿದ್ರು ಅದರಲ್ಲಿ ಏನೇನೆಲ್ಲ ಬರುತ್ತೆ ಅನ್ನೋದನ್ನ ನಾವು ತಿಳ್ಕೊಂಡು ನಾವು ಆ ಒಂದು ಕಂಟೆಂಟನ್ನು ನಮ್ಮ ಚಾನಲಲ್ಲಿ ನಾವು ಹಾಕೋದ್ರಿಂದ ನಮಗೆ ಆಡಿಯನ್ಸ್ ಜಾಸ್ತಿ ಆಗ್ತಾರೆ, ಸಬ್ಸ್ಕ್ರೈಬರ್ ಜಾಸ್ತಿ ಆಗ್ತಾರೆ, ವ್ಯೂಸ್ ಜಾಸ್ತಿ ಬರುತ್ತೆ, ವಾಚ್ ಅವರ್ ಜಾಸ್ತಿ ಬರುತ್ತೆ. ಮತ್ತು ಇನ್ನೊಂದು, ನಾವು ಮಾಡೋವಂಥ ವೀಡಿಯೋಸ್ ಎಷ್ಟು ಲೆಂತಿಯಾಗಿರ್ಬೇಕಂತ ಹೇಳಿದರೆ, ಒಂದನೇದು ಫಸ್ಟ್ ಕ್ಲಾರಿಟಿ ತಿಳ್ಕೊಳ್ಳಿ. ಯೂಟ್ಯೂಬಲ್ಲಿ ನೀವೇನು ವೀಡಿಯೋಸ್ ಹಾಕ್ತಿರಲ್ವ, ದಿನಕ್ಕೊಂದ್ಸಲ ಹಾಕ್ತಿರೋ, 2 ದಿನಕ್ಕೊಂದ್ಸಲ ಹಾಕ್ತಿರೋ, ಇಲ್ಲ ವಾರದಲ್ಲಿ 3 ವೀಡಿಯೋ ಹಾಕ್ತಿರೋ, ಬಟ್ ವೀಕ್ಲಿ 3 ವೀಡಿಯೋ ಬಂದು ಲೆಂತಿ ವೀಡಿಯೋಸ್ ನೀವು ಅಪ್ಲೋಡ್ ಮಾಡಲೇಬೇಕು. ನೀವೇನಾದರೂ ಯೂಟ್ಯೂಬಲ್ಲಿ ಸಕ್ಸಸ್ ಕಾಣಬೇಕು ಅಂತ ಇದ್ದೀನಿ, ನಾನು ಇದರಿಂದ ಅರ್ನ್ ಮಾಡಬೇಕಂತ ಬಂದಿದ್ದೀನಿ ಅಂದರೆ, ನೀವು ಅಟ್ಲೀಸ್ಟ್ ವೀಕ್ಲಿ 3 ವೀಡಿಯೋಸ್ನ ನೀವು ಅಪ್ಲೋಡ್ ಮಾಡಬೇಕು. ಅದು ಲಾಂಗ್ ವೀಡಿಯೋಸು, 5 ನಿಮಿಷದ ಮೇಲೆ 10 ನಿಮಿಷದ ಒಳಗಡೆ ಈ ಥರ ವೀಡಿಯೋಸ್ನ ನೀವು ಹಾಕಲೇಬೇಕು. ದಿನ ಹಾಕಿದ್ರೂ ತೊಂದರೆ ಇಲ್ಲ ನನಗೆ ದಿನ ಆಗಲ್ಲ, ಮಕ್ಕಳಿದ್ದಾರೆ, ಕೆಲಸ ಇದೆ, ನಾನು ಆಫೀಸ್ಗೆ ಹೋಗ್ತೀನಿ, ನನಗೆ ಆಗಲ್ಲ ಅನ್ನೋರಾದರೆ, ಸೊ ಈ ಥರ ವೀಡಿಯೋನ ನೀವು ಕನ್ಸಿಸ್ಟೆನ್ಸಿಯಾಗಿ ಮೇಂಟೈನ್ ಮಾಡ್ಕೊಂಬಲ್ಲಿ, ಖಂಡಿತ ನಿಮಗೆ ಸಕ್ಸಸ್ ಅನ್ನೋದು ಸಿಗುತ್ತೆ. ಸೊ ಟಾಪಿಕ್ ಅಂದರೆ ಯಾರೂ ಎಲ್ಲೋ ಹೋಗಿ ಹುಡ್ಕೊಂಡು ಬಂದಿರಲ್ಲ. ನಮ್ಮ ಒಂದು ಲೈಫ್ ಸ್ಟೈಲಲ್ಲಿ ಜನರಿಗೆ ಏನು ಬೇಕಾಗಿರುತ್ತೆ, ಮುಂಚೆಲ್ಲ ತುಂಬ ನ್ಯೂಸ್ ಪೇಪರ್ ತರಿಸ್ತಾ ಇದ್ರು, ಇವಾಗ ನ್ಯೂಸ್ ಪೇಪರ್ ತರಿಸೋದು ಬಿಟ್ಟಿದ್ದಾರೆ. ಮತ್ತು ಇವಾಗ ನ್ಯೂಸ್ ಟಿವಿನಲ್ಲಿ ನೋಡ್ತಾ ಇದ್ರು, ಟಿವಿನಲ್ಲಿ ಒಂದೇ ವಿಷಯನ ಇಟ್ಕೊಂಡು ಎಳಿತಿರೋದ್ರಿಂದ ಯೂಟ್ಯೂಬಿಗೆ ಜನ ಟರ್ನ್ ಆಗಿದ್ದಾರೆ. ಯೂಟ್ಯೂಬಲ್ಲಾದರೆ ಇದ್ರ ಬಗ್ಗೆ ಮಾಹಿತಿ ಸಿಗುತ್ತೆ ಅಂತ. ಸೊ ಆ ಥರದ್ದು ಒಂದು ಕ್ರಿಯೇಟಿವ್ ಐಡಿಯಾಸ್ನ ನೀವು ಯೋಚನೆ ಮಾಡಿಬಿಟ್ಟು ಅದನ್ನು ಜನಕ್ಕೆ ಕೊಡಬೇಕಾಗುತ್ತೆ. ಸೊ ಆವಾಗ ನೀವು ಸಕ್ಸಸ್ ಅನ್ನೋದನ್ನು ಖಂಡಿತ ಕಾಣ್ತೀರಾ. ಸೊ ಹೋಪ್ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ಯಾರೆಲ್ಲ ಕೊನೆವರೆಗೂ ನನ್ನ ವಿಡಿಯೋ ನೋಡಿದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಮತ್ತು ಕಮೆಂಟ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.